ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಮ್. ಸೊ ನಾವಿವತ್ತು ಬಂದಿರೋಂಥ ವಿಷಯ ಏನಂದ್ರೆ ಮೋಸ್ಟ್ ಅವೈಟೆಡ್ ಗ್ಲಿಮ್ಸ್ NTR ನೀಲ್ದು ರಿಲೀಸ್ ಮಾಡಿದ್ದಾರೆ. ನಿನ್ನೆ 11:30 ಹಂಗೆ ರಿಲೀಸ್ ಮಾಡಿದ್ದಾರೆ ನೈಟ್ ಅಲ್ಲಿ. ಸೊ ನಾವು ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಇದು ಮೇನ್ ಸ್ಟಾರಿಂಗ್ ಹೇಳ್ಬೇಕಂದ್ರೆ ದ ಯಂಗ್ ಟೈಗರ್ NTR ಮಾಡ್ತಿದ್ದಾರೆ. ಸೊ ಈ ಆಕ್ಟ್ರೆಸ್ ಬಂದ್ಬಿಟ್ಟು ರುಕ್ಮಿಣಿ ವಸಂತ್ ಅವರು ಮಾಡ್ತಾರೆ. ಅದಾದ್ಮೇಲೆ ಮೇನ್ ಡೈರೆಕ್ಟರ್ ದ OG ಡೈರೆಕ್ಟರ್ ಪ್ರಶಾಂತ್, ದ ಕಿಂಗ್ ಆಫ್ ಬ್ಲ್ಯಾಕ್ ಶೇಡ್ ಪ್ರಶಾಂತ್ ನೀಲ್ ಅವ್ರು ಮಾಡ್ತಿದ್ದಾರೆ. ಸೊ ಪ್ರೊಡಕ್ಷನ್ ಬಂದ್ಬಿಟ್ಟು ಮೈತ್ರಿ ಮೂವೀಸ್ ಅವ್ರು ಮಾಡ್ತಾರೆ. ಮತ್ತೆ ಮ್ಯೂಸಿಕ್ ಡೌಟೇ ಇಲ್ಲ, ಅವ್ರು ಬಂದ್ಬಿಟ್ಟು ರವಿ ಬಸು ಅವರಿಬ್ರು ಕಾಂಬಿನೇಷನ್ ಬಂದೇ ಬರುತ್ತೆ. ಸೊ ಇದು ಭಾಳ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೂವಿಗೆ. ಸೊ ಇದು ಭಾಳ ವರ್ಷ ಶೂಟಿಂಗು ಮಾಡಿದ್ರು ಹೇಳ್ಬೇಕಂದ್ರೆ. ಮುಂಚೆ ಶೂಟಿಂಗು ಮಾಡಿ ಮತ್ತೆ ಮಧ್ಯದಲ್ಲಿ ನಿಲ್ಲಿಸಿ ಸ್ಕ್ರಿಪ್ಟ್ ಚೇಂಜಸ್ ಕೆಲವು ಸಜೆಸ್ಟ್ ಮಾಡಿದ್ರು ಜೂನಿಯರ್ NTR ಅವರು. ಹೌದು. ಮತ್ತೆ ಪಾರ್ಟ್ 1 ಒಂದೇ ಅನ್ಕೊಂಡಿದ್ರು, ಮತ್ತೆ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ರೂಮರ್ಸ್ ಬಂದ್ರು. ಆದ್ರೆ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಏನು ಮಾಡಲಿಲ್ಲ. ಗ್ಲಿಮ್ಸ್ ಮುಖಾಂತರ ಅನಿಸ್ತಾ ಇದೆ, ನೋಡೋಣ. ಅನಿಲ್ ಕಪೂರ್ ಇದಾರಲ್ಲ. ಅನಿಲ್ ಕಪೂರ್, ಓಕೆ. ಏನ್ ಪ್ಲಾನ್ ಮಾಡಿದಾರ ಗೊತ್ತಿಲ್ಲ, ನೋಡ್ಬೇಕು. ಗ್ಲಿಮ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಪ್ರಶಾಂತ್ ನೀಲ್ ಅಂದ್ರೆ ಎಲಿವೇಶನ್ ಕಿಂಗ್. ನೋಡೋಣ ಹೇಗಿರುತ್ತೆ ಅಂತೇಳಿ. Here we go. It's true. బ్లాక్ బ్రిటిష్ వాళ్ళు భారతదేశానికి కాటన్, స్టీల్ మరియు స్పైసెస్ కోసం వచ్చారు. కానీ 250 ఏళ్ళు వాళ్ళు ఇక్కడే ఉండిపోవటానికి కారణం ఒక మొక్క. They came here for the opium poppy, which produces the most addictive substance in the world, heroin. ప్రపంచంలో ఓపియంని అత్యధికంగా పండించేవి 2 ప్రాంతాలు, ఆఫ్ఘనిస్తాన్ మరియు గోల్డెన్ ట్రయాంగిల్. బ్రిటిష్ వాళ్ళు వాటిని ఆధీనంలో ఉంచుకొని 95% ఓపియం ట్రేడ్ని కంట్రోల్ చేసేవారు. In 1947, when the British left India, they also left behind the most profitable business in the world. దాంతో ఆ వ్యాపారం 2గా చీలింది. ఒకటి ఆఫ్ఘన్ ట్రేడింగ్ కంపెనీ, మరొకటి గోల్డెన్ ట్రేడింగ్ కంపెనీ. అప్పుడే ఓపియం వార్స్ మొదలయ్యాయి. అప్పుడే ఈ విలన్స్ పుట్టుకొచ్చారు. ವಿಲನ್ಸ್ ಮಾತ್ರ ತೋರಿಸ್ತಾರ ಅಂತ. ಬಲ್ಸಿ Somalia. From the Pan India casting. Naina. ఆఫ్ఘన్ ట్రేడింగ్ కంపెనీ. నొక్కగా నన్ను మర్చిపోడు. నిద్రపోయినప్పుడు నా కళ్ళకి నేను చంపిన వాళ్ళ ముఖాలు రావు. మిగలు ఉన్న శత్రువుల ముఖాలే కనపడతాయి. పొరపాటున కూడా నా కల్లోకి రావద్దు. बहुत डायलॉग है.
నా కోటేట్ అంటే జలీల్ సాబ్. ఈ మొక్క హెరాయిన్ కంటే ఎక్కువ విలన్స్ తయారు చేస్తుందా? ఈ కథలో అందరూ విలన్లే ఉన్నారు. ఆ రాసేవాడి కూడా తెలుసు ఒక హీరోని పెంచాలని. ఈసారి ఆ క్యారెక్టర్ మీరే అవ్వాలి. నార్కటిక్స్ పోలీస్ అంటే June 2027. ಸಖತ್ತಾಗಿದೆ ಗುರು. ಬೆಂಕಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಬೇರೆ ಕಡೆ ನೋಡ್ಬೇಕು ಅಂತ ನೆನ್ಸಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಆ ನರೇಶನ್ ನೋಡಿ, ಆ ಸ್ಟೋರಿ ನರೇಶನ್ ತಗೊಂಡೋಗಿದ್ದಾರೆ ಅಂತ. ಇಂಟ್ರೊಡಕ್ಷನ್ ಇಂದ ಹಿಡಿದು ಕ್ಯಾರೆಕ್ಟರ್ಸ್ ಒಂದೊಂದು ಕ್ಯಾರೆಕ್ಟರ್ಸ್ ಹೆವಿ ಕ್ಯಾಸ್ಟಿಂಗ್ ಇದೆ. ಸಖತ್ತಾಗಿದೆ. ಅದೇ ಅದು 4 minutes ಇದೆ. 4 minutes ಅಲ್ಲಿ ಹೋಗಿದ್ದೆ ಗೊತ್ತಾಗಿಲ್ಲ. ಡೀಟೇಲ್ ಆಗಿ ಆ ವರ್ಲ್ಡ್ ಏನು, ಯಾರ್ಯಾರ ಕ್ಯಾರೆಕ್ಟರ್ ಏನು, ಮೂವಿ ಬಂದ ಟೈಮಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ಸ್ ಏನು. ಇನ್ನೊಂದು ಏನು ಗೊತ್ತಾ ವಿಷಯ, ಎಲ್ಲ ಈ ಟೀಸರ್ ಗ್ಲಿಮ್ಸ್ ಅಲ್ಲಿ ಎಲ್ಲ ಅಫ್ಘಾನ್ ಟ್ರೇಡಿಂಗ್ ಕಂಪ್ನಿ ತೋರಿಸಿದ್ದಾರೆ. ಆದ್ರೆ ಇಂಟ್ರಡಕ್ಷನ್ ಅಲ್ಲಿ 2 ತೋರಿಸಿದ್ದಾರೆ. ಒಂದು ಗೋಲ್ಡ್ ಮತ್ತೆ ಇನ್ನೊಂದು ಅಫ್ಘಾನ್ ಟ್ರೇಡಿಂಗ್ ಕಂಪನಿದು. ಬರೀ ಅಫ್ಘಾನ್ ಒಂದೇ ತೋರಿಸ್ತಾರೆ. ಗೋಲ್ಡನ್ ಅಲ್ಲಿ ಏನಿರ್ಬೋದು, ಗೋಲ್ಡನ್ ಟ್ರಯಾಂಗಲ್ ಅಲ್ಲಿ ಕರೆಕ್ಟ್. ಅದು ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಮಾಡಿದೆ. ಈಗ ಸ್ವಲ್ಪ ರೋಲ್ಸ್ ಮೈಂಡ್ ಅಲ್ಲಿ ಇರ್ಬೇಕು ಎಲ್ಲರಿಗೆ. ಇನ್ನೊಂದು ಪಾರ್ಟ್ ತರ ಸಡನ್ ಆಗಿ ಮೂವಿ ಸ್ಟಾರ್ಟ್ ಆದ್ಮೇಲೆ ಒಂದೊಂದು ಇಂಟ್ರೊಡ್ಯೂಸ್ ಮಾಡ್ತಾರಲ್ವಾ, ಅದು ಆ ಟೈಮಲ್ಲಿ ಏನೋ ಜಾಸ್ತಿ ಜನ ಇದಾರೆ ಅಂತ. ಈಗ ಈ ತರ ಬಿಟ್ರೆ ನಿಮ್ಗೆ ಸ್ಟೋರಿ ಅಂದ್ರೆ ಕ್ಯಾರೆಕ್ಟರ್ಸ್ ಎಲ್ಲ ಮೈಂಡ್ ಅಲ್ಲಿ ಇರುತ್ತೆ. ಅವ್ರ ಹೆಸರು, ಅವ್ರು ಏನು, ಅಫ್ಘಾನ್ ಟ್ರೇಡಿಂಗ್ ಕಂಪನಿ ಇದೆಲ್ಲ ಮುಂಚೆ ಆಲ್ರೆಡಿ ಸ್ಟೋರಿ ಮೈಂಡ್ ಅಲ್ಲಿ ಮೂವಿ ನೋಡಿದ ಜಾಸ್ತಿ ಕನ್ಫ್ಯೂಸ್ ಆಗ್ಬಾರ್ದು. ಇವಾಗ್ಲೇ ಎಲ್ಲ ನರೇಶನ್ ನೋಡಿ, ದ ಫಸ್ಟ್ ಡೇ ಒಂದೊಂದೇ ಹಿಂಗೆ ಗಾಡ್ ಲೈಟಿಗೆ ಬಂದಿದ್ದಾರೆ. ಸೆಕೆಂಡ್ ಡೇ ಅಲ್ಲಿ ಮತ್ತೆ ನೀರನ್ನ ಸೃಷ್ಟಿಸಿದ್ದಾರೆ ಅಂತ ಒಂದೊಂದು ಆ ಡೈಲಾಗ್ ಅಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟರ್ಸ್ ತೋರಿಸ್ತಾರೆ ನೋಡಿ. ಪ್ರೆಸೆಂಟೇಷನ್ ತುಂಬಾ ಅದ್ಭುತ ಇದೆ. ಆಕ್ಚುಲಿ ಕ್ರೆಡಿಟ್ ಪ್ರಶಾಂತ್ ನೀಲ್ಗೆ ಹೋಗುತ್ತೆ. ಅವ್ರ ವೇ ಆಫ್ ಥಿಂಕಿಂಗ್ ಆಗ್ಲಿ, ಅವರೆಲ್ಲ ಫಿಲಿಮ್ ಅಲ್ಲಿ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. KGF ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚೆನ್ನಾಗಿದೆ. ಬಾಡಿ ಹೌದು. ಆಕ್ಚುಲಿ ಫಸ್ಟ್ ನೋಡೋ ಟೈಮಲ್ಲಿ ಅಷ್ಟು ಚಿಕ್ಕದಾಗಿ ಆಗಿರ ಅನ್ಕೊಂಡೆ, ಬಟ್ ಬಾಡಿ ನೋಡಿದ ಯಾವ ತರ ಇದೆಯೋ. ಅವನು ರೀಸೆಂಟ್ ಆಗಿ ಪ್ರಶಾಂತ್ ನೀಲ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, 4 months ಅಲ್ಲಿ 14 kgs ಇಳಿಸಿದಾರಂತೆ ಬಹಳ ಕಷ್ಟವಾಗಿ. ಅವ್ರಿಗೆ ಆ ಟೀಮು, ಶೂಟಿಂಗ್ ಟೀಮು, ಆ ಡೈರೆಕ್ಷನ್ ಟೀಮು ಬಹಳ ಎದುರ್ಕೊಂಡ್ಬಿಟ್ಟಿದ್ರಂತೆ. ಆಕ್ಚುಲಿ 4 days ಅಲ್ಲಿ 14 kgs ಇಳಿಸೋದು ಬಹಳ ಡೇಂಜರ್. 4 months ಅಲ್ಲಿ 14 kgs ಇಳಿಸೋ ಬಹಳ ಕಷ್ಟ ಅಂತೆ. ಅಲ್ಲಿ ನೋಡಿದ್ರೆ ಆಕ್ಚುಲಿ ಸ್ವಲ್ಪ ಪೇಷಂಟ್ ತರ ಕಾಣಿಸ್ತಾರೆ, ಫುಲ್ ತೆಳ್ಳಗೆ. ಮುಂಚಿನ ಜೂನಿಯರ್ NTR ಹೆಂಗೆ ಫುಲ್ ದಪ್ಪ. ಅದು ಲಾಜಿಕ್ ಇದ್ದೇ ಇರುತ್ತೆ ಪ್ರಶಾಂತ್ ನೀಲ್ ಅಂದ್ಮೇಲೆ. ಅದೇ ಈ ರೋಲ್ಗೆ ಏನಾದ್ರು ಅಸಿಸ್ಟೆಂಟ್ ಚೀಫ್ ಅಲ್ವಾ, ನೀವು ಅದ್ರಗೋಸ್ಕರ ಪರ್ಸನಲ್ ಟಂಗ್ ಇರ್ಬೇಕಂತ. ಇನ್ನೊಂದು ನೀವು ನೋಡ್ತೀರಾ, ಇಂಟ್ರಡಕ್ಷನ್ ಒಂದೇ ಕೊಟ್ಟಿದ್ದಾರೆ ಅಫ್ಘಾನ್ ಟ್ರೇಡಿಂಗ್ ಕಂಪ್ನಿದು. ಗೋಲ್ಡನ್ ಟ್ರಯಾಂಗಲ್ ಏನಿರ್ಬೋದು ಅದ್ರ ಇಂಟ್ರಡಕ್ಷನ್ ಯಾವ ತರ ಎಲಿವೇಟ್ ಮಾಡ್ತಾರೆ. ಮತ್ತೆ ಆ ಗೋಲ್ಡನ್ ಟ್ರಯಾಂಗಲ್ ಮತ್ತೆ ಅಫ್ಘಾನ್ ಟ್ರೇಡಿಂಗ್ ಕಂಪನಿ ಮೀಟ್ ಆದ್ರೆ ಯಾವ ತರ ಎಲಿವೇಶನ್ ಬರುತ್ತೆ ಅದು ಇಂಡಿಯಾ ಏನ್ ಮಾಡ್ತಾರೆ ಅಂತ. ಅದೇ ಅದು ಎಲಿವೇಶನ್ ಯಾವ ತರ ಫ್ರೇಮ್ ಮಾಡ್ತಾರೆ ಅಂತ. ಲಾಸ್ಟ್ ಅರ್ಜುನ್ ಕಪೂರ್, ಅನಿಲ್ ಕಪೂರ್ ಅವರು ಅವ್ರ ನಾರ್ಕೆಟಿಕ್ಸ್ ಬ್ಯೂರೋ ಅಂತ ಒಂದೊಂದು ಕ್ಯಾರೆಕ್ಟರ್ ಡೀಟೇಲ್ ಆಗಿ ತೋರಿಸಿದ್ದಾರೆ. ಆಕ್ಚುಲಿ ಮುಂಚೆ ಹೇಳ್ಬೇಕಂದ್ರೆ ಸಲಾರ್ ಅಲ್ಲಿ ಯಾರು ಗ್ಲಿಮ್ಸ್ ಅಂದ್ರೆ ಜಸ್ಟ್ ಫ್ಲೋ ಅಲ್ಲಿ ಹೋಗ್ತಿತ್ತು, ಯಾವ ಕ್ಯಾರೆಕ್ಟರ್ಸ್ ಏನು ತೋರಿಸಲ್ಲ, ಜಸ್ಟ್ ಮ್ಯೂಸಿಕ್, ಸ್ಟೋರಿ ಲೈನ್, ಸ್ಟೋರಿ ಕಾನ್ಸೆಪ್ಟ್ ದೊಡ್ಡದು. ಅದಕ್ಕೆ ನಿಂಗೆ ಸ್ವಲ್ಪ ಜನಕ್ಕೆ ಗೊತ್ತಿದ್ರೆ ಮೈಂಡ್ ಅಲ್ಲಿ ಇರುತ್ತೆ. ಇನ್ನೊಂದು ವರ್ಷ ಇದಲ್ವಾ, ಇದ್ರಲ್ಲಿ ಇನ್ನ ಕ್ಯಾರೆಕ್ಟರ್ಸ್ ನೆಕ್ಸ್ಟ್ ಅದು ಬರುತ್ತೆ. ಗೋಲ್ಡನ್ ಟ್ರಯಾಂಗಲ್ ನೆಕ್ಸ್ಟ್ ಆದ್ಮೇಲೆ ಇಂಡಿಯನ್ ಎಲ್ಲ ಸೇರಿಸಿ. ಇನ್ನೊಂದು ಹೇಳ್ಬೇಕಂದ್ರೆ ಅವರು ಪ್ರಶಾಂತ್ ನೀಲ್ ಅವರು ಹೇಳಿದ್ರು, ಇದು ಎಲ್ಲದರಲ್ಲೂ ಒಂದು ಲೆವೆಲ್ ಡೆಪ್ತ್ಗೆ ತಗೊಂಡೋಗಿದ್ದೀನಿ, ಸಾಲಾರ್ ಆಗ್ಲಿ KGF ಆಗ್ಲಿ ಅಂತ ಹೇಳಿದ್ದಾರೆ ಒಂದು ವರ್ಲ್ಡ್ ನ. ಆದ್ರೆ ಈ ಡ್ರ್ಯಾಗನ್ ನಲ್ಲಿ ಇನ್ನೂ ಬಹಳ ಡೆಪ್ತ್, ವೆರಿ ಇಂಟು ದ ಡಾರ್ಕ್ ಡೆಪ್ತ್ ಹ್ಯಾವ್ ವೆಂಟ್ ಅಂತ ಹೇಳಿದ್ದಾರೆ ಇಂಟರ್ವ್ಯೂದಲ್ಲಿ. ರೀಸೆಂಟ್ ಇಂಟರ್ವ್ಯೂ ಬಿಟ್ಟಿದ್ದಾರೆ ಮೈತ್ರಿಯಲ್ಲಿ ಅವ್ರ ಪ್ರೊಡಕ್ಷನ್ಸ್ ಅಲ್ಲಿ.
ಅದನ್ನ ನೋಡಿದ ಮೇಲೆ ಹೇಳ್ತಾ ಇದ್ದೀನಿ, ಭಾಳ ಡೆಪ್ತಾಗಿ ಹೋಗಿದಾರಂತೆ. ಈವನ್ ಜೂನಿಯರ್ NTR ಅವರು ಭಾಳ ಮಾಡ್ತಾರೋ ಇಲ್ಲೋ, ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೋ ಇಲ್ಲೋ ಅಂತ ಹೆದರ್ಕೊಂಡ್ರಂತೆ ಪ್ರಶಾಂತ್ ನೀಲ್ ಅವರು. ಆದರೆ ಈ ಕ್ಯಾರೆಕ್ಟರ್ ಮಾಡಲೇಬೇಕಂತ ಚಾಲೆಂಜಿಂಗ್ ಆಗಿ ತಗೊಂಡು ಜೂನಿಯರ್ NTR ಅವ್ರು ಮಾಡಿದಾರಂತೆ. ಇದು ಪ್ರಶಾಂತ್ ನೀಲ್ ಅವ್ರ ಒಂಥರ ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ ಅಲ್ವಾ? ಡ್ರೀಮ್ ಪ್ರಾಜೆಕ್ಟ್. ಯಾಕಂದ್ರೆ ಪ್ರಶಾಂತ್ ನೀಲ್ ಅವ್ರ ಫೇವ್ರೆಟ್ ಮತ್ತೆ ಕ್ರೇಜಿ ಫೇವ್ರೆಟ್ ಆಕ್ಟರ್ ಬಂದ್ಬಿಟ್ಟು ಜೂನಿಯರ್ NTR ಅವರು. ಓಕೆ. ಸೊ ಈಗ ಗ್ಲಿಮ್ಸ್ ಬಿಟ್ಟಿದ್ದಾರೆ, ನೋಡೋಣ ಮುಂದೆ ಏನೇನು ಅಪ್ಡೇಟ್ ಬಿಡ್ತಾರೆ. ಅದೇ ಗ್ಲಿಮ್ಸಸ್ ಸಖತ್ತಾಗಿದೆ, ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿ ಬಂದಿದೆ. ಹೌದು, ಪ್ರಶಾಂತ್ ನೀಲ್ ಅಂದ್ರೇನೆ ಒಂದು ವರ್ಲ್ಡ್. ಇನ್ನ ಗುಂಗಲ್ ಇದೆ ನಾವೀಗ. ಓಕೆ, ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ನೋಡೋಣ ನೆಕ್ಸ್ಟ್ ಇನ್ನೇನೇನು ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಈಗರ್ಲಿ ವೇಟಿಂಗ್ ಫಾರ್ ದಟ್. ಸದ್ಯಕ್ಕಿಷ್ಟೇ, ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.